ಶಿವನ ಅಸ್ತ್ರಗಳು, ವಿಷ್ಣುವಿನ ಅಸ್ತ್ರಗಳು, ಇಂತಹ ಪ್ರಮುಖ ಅಸ್ತ್ರಗಳನ್ನು ಉಪಯೋಗಿಸಬೇಕಾದ್ರೆ ಅದಕ್ಕೆ ಒಂದು ಅರ್ಥ ಇರ್ತಿತ್ತು, ಅದಕ್ಕೆ ಒಂದು ಮಂತ್ರ ಇರ್ತಿತ್ತು, ಅದಕ್ಕೆ ಒಂದು ಧರ್ಮ ಇರ್ತಿತ್ತು. ಆ ರೀತಿಯಾಗಿ ಉಪಯೋಗಿಸ್ಕೋಬೇಕು. ಸಿಕ್ಕವರ ಮೇಲೆ ಸಿಕ್ಕ ಕಡೆ ಅರ್ಥವಿಲ್ಲದೆ, ಧರ್ಮವಿಲ್ಲದೆ ಅದನ್ನು ಉಪಯೋಗಿಸಬಾರ್ದು. ಆ ರೀತಿ ಉಪಯೋಗಿಸಿದ್ರೆ ಅದು ಅಧರ್ಮದ ಮಾರ್ಗವನ್ನು ಹಿಡಿತದೆ. ಆದ್ದರಿಂದ ನಿಮ್ಮೆಲ್ಲರ ಸರ್ವನಾಶ ಖಂಡಿತ ಆಗ್ತದೆ. ಇದು ನಿಮ್ಮ ಮನಸ್ಸಿನಲ್ಲಿರಲಿ. ಮಾನವನ ಪ್ರವೃತ್ತಿಗಳಲ್ಲಿ ಕಾಮ ಅತ್ಯಂತ ಪ್ರಬಲವಾದದ್ದು. ಇಚ್ಛೆ, ಸಂಕಲ್ಪ, ನಿಶ್ಚಯ, ಆಕಾಂಕ್ಷೆ, ಕಾಮ ಇವೆಲ್ಲವೂ ಚೈತನ್ಯದ ಪರ್ಯಾಯ ಶಬ್ದಗಳು. ಕಾಮವೇ ಮಾನವನ ಪ್ರವೃತ್ತಿಗಳಲ್ಲಿ ಮೊದಲನೆಯದು ಸಹ ಎಂದು ಋಗ್ವೇದದ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ. ಮಾನವನಲ್ಲಿ ಇರುವಂತಹ ಪ್ರವೃತ್ತಿಗಳು, ಇದರಲ್ಲಿ ಅತಿ ಪ್ರಬಲವಾದದ್ದೇ ಈ ಒಂದು ಕಾಮ. ಕಾಮಸ್ತದಗ್ರೆ ಸಮಾವರ್ತತಾದಿ ಮನಸೋರೇತಂ ಪ್ರಥಮಂ ಯಥಾಸಿತ್ ತಥೋ ಬಂಧುಮಾಸತಿ ನಿರಾವಿಂದನ್ಯಾದಿ ಪ್ರತಿಷ್ಠ್ಯ ಕವಾಯೋ ಮನೀಷ. ಇದು ಋಗ್ವೇದದಲ್ಲಿ ಇರುವಂತಹದ್ದು. ಈ ಶ್ಲೋಕ, ಮೊಟ್ಟ ಮೊದಲು ಅಪೇಕ್ಷೆ ಕಾಮ ಉಂಟಾಯಿತು. ಅದೇ ಮನಸ್ಸಿನ ಮೊದಲ ಬೀಜ. ಋಷಿಗಳು ತಮ್ಮ ಬುದ್ಧಿಯಿಂದ ಅವ್ಯಕ್ತ ರೂಪದಲ್ಲಿ ಬೀಜಭೂತವಾಗಿರುವುದನ್ನು ಕಂಡುಕೊಂಡರು. ಮನಸ್ಸಿನಲ್ಲಿ ಹುಟ್ಟಿದ ಈ ಅವ್ಯಕ್ತ ಬೀಜವೇ ಸೃಷ್ಟಿ ತತ್ವದ ಹಾದಿ. ನೋಡಿ, ಈ ಕಾಮ ಇಲ್ಲದೆ ಇದ್ದರೆ ಸೃಷ್ಟಿಯೇ ಆಗುವುದಿಲ್ಲ. 9 ಕೋಟಿ ಜೀವರಾಶಿಗಳೇನಿದೆ, ಈ ಜೀವರಾಶಿಗಳಿಗೆ ಯಾಕೆ, ಅದರಲ್ಲೂ ಎಕ್ಸ್ಪೆಷಲಿ ಅತಿ ಮುಖ್ಯವಾಗಿ ಮನುಷ್ಯ ಅಂದರೆ, ಮಿಕ್ಕಿದ್ದೆಲ್ಲ ಕನಿಷ್ಠ ಅಂತಲ್ಲ, ಎಲ್ಲದೂ ಮುಖ್ಯನೇ. ಈ 9 ಕೋಟಿ ಜೀವರಾಶಿಗಳ ಸಂತಾನ ಆಗಬೇಕು ಅಂದರೆ, ಈ ಸೃಷ್ಟಿ ಆಗಬೇಕು ಅಂದರೆ ಈ ಸೃಷ್ಟಿ ತತ್ವದ ಹಾದಿಯೇ ಕಾಮ. ಅದಕ್ಕೇ ಈ ವಾತ್ಸ್ಯಾಯನ ಇವರ ಕಾಮಸೂತ್ರದಲ್ಲಿ ತಿಳಿಸ್ಕೊಟ್ಟಿರುವುದು, ಇಂತಹ ಅತಿ ಅದ್ಭುತವಾದಂತಹ ಅಮ್ಯಾಜಿಂಗ್ ಅಂತ ಹೇಳ್ಬೋದು, ಅದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಕಾಮಸೂತ್ರದ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಏನು ಎಂಬುದನ್ನು ವಿಚಾರಶೀಲನಾದ ರುಚಿ ಚಿಂತಿಸಿದಾಗ ಅವನಿಗೆ ಸೃಷ್ಟಿಯ ರಹಸ್ಯ ಬಯಲಾಯಿತು. ಒಬ್ಬನೇ ಒಬ್ಬನಾದ ವಿರಾಟ್ ಪುರುಷ ಜಗತ್ತನ್ನು ಸೃಷ್ಟಿಸಿದ್ದು ಹೇಗೆ ಎಂಬುದನ್ನು ಅರಿತನು. ಓಳಾದ ಬೀಜದಿಂದ ಹೇಗೆ ಮೊಳಕೆ ಹೊಡೆಯುವುದಿಲ್ಲವೋ ಹಾಗೆ ಕೇವಲ ಪುರುಷನಿಂದ ಅಥವಾ ಸ್ತ್ರೀಯಿಂದ ಸೃಷ್ಟಿ ಆಗುವುದಿಲ್ಲ ಎಂದು ತಿಳಿಸಿದನು. ಈ ಶರೀರ ಓಳಾದ ಬೀಜದಂತೆ ಇದ್ದು ಪೂರ್ಣವಾಗಲು ಸ್ತ್ರೀ ಅಗತ್ಯ ಎಂಬುದನ್ನು ಅವನು ಅರಿತುಕೊಂಡನು. ಆಕಾಶವು ಭೂಮಿಯಿಂದ ಪೂರ್ಣವಾಗುವಂತೆ ಆಕಾಶವಾದ ತಾನು ಪೂರ್ಣವಾಗಲು ಭೂಮಿಯಾದ ಸ್ತ್ರೀಯನ್ನು ಬಯಸಿದನು. ಒಬ್ಬನೇ ರತಿಯನ್ನು ಪಡೆಯುವುದಿಲ್ಲ. ತಸ್ಮಾದೇಕಾಕೀನ ರಮತೆ ಸದ್ವಿತೀಯ ಮೈಶ್ಚತಿ. ಅಂದರೆ ನಾನು ನಿಮಗೆ ಪ್ರತಿ ಸಾರಿ ಹೇಳ್ತೀನಿ, ಇಡೀ ಬ್ರಹ್ಮಾಂಡದಲ್ಲಿ ಗುಡಿ, ಗೋಪುರ, ಮಸೀದಿ, ಚರ್ಚು, ಗುರುದ್ವಾರ, ಎಲ್ಲೂ ಕೂಡ ದೇವರುಗಳು ಇಲ್ಲ. ನಿಜವಾದ ದೇವರೇ ಈ ಸೃಷ್ಟಿ. ಅಂದರೆ ಈ ಮಹಾಪಂಚಭೂತಗಳಿಂದ ಕ್ರಿಯೇಟ್ ಆಗಿರುವಂತಹದ್ದು. ಅದು ಒಂದು ಭೂಮಿ ತಾಯಿ, ಭೂಮಿಯ ಮತ್ತೊಂದು ರೂಪನೇ ಗಂಗೆ. ಇದು ಸ್ತ್ರೀ ರೂಪ. ಪುರುಷ ರೂಪ ಬಂದು ಸೂರ್ಯ, ವಾಯು, ಇದೆರಡು ಪುರುಷ ರೂಪ. ಇದೆರಡರ ಮಧ್ಯೆ ಇರುವಂತಹ ಖಾಲಿ ಜಾಗವೇ ಆಕಾಶ. ಅಂದರೆ ಇದೆರಡರ ಮಿಲನವನ್ನು ಆದ್ರೇ ಈ ಮಹಾಪಂಚಭೂತಗಳ ಒಂದು ಸಮಾಗಮದಿಂದ ಆಗುವಂತಹದ್ದೇ ಇಡೀ ಯೂನಿವರ್ಸ್, ಬ್ರಹ್ಮಾಂಡ, ಸೃಷ್ಟಿ ಅನ್ನುವುದನ್ನು. ಹಾಗಾಗಿ ನಾವು ಕಲ್ಲುಗಳಲ್ಲಿ, ಮಣ್ಣುಗಳಲ್ಲಿ,
ಮರಗಳಲ್ಲಿ, ವಿಗ್ರಹಗಳಲ್ಲಿ, ಜೀವವಿಲ್ಲದ ವಸ್ತುಗಳಲ್ಲಿ ದೇವರಿಲ್ಲ. ಇಲ್ಲಿ ಅಲ್ಲನೂ ಇಲ್ಲ, ಶಿವನೂ ಇಲ್ಲ, ವಿಷ್ಣುನೂ ಇಲ್ಲ, ಸೊ ದೇವಿನೂ ಇಲ್ಲ, ದೇವನೂ ಇಲ್ಲ, ಸೊ ಯೇಸುನೂ ಅಲ್ಲ, ಬೇರೆ ಯಾರೂ ದೇವರು ಅಲ್ಲ. ಅವರು ನಮ್ಮ ನಿಮ್ಮ ತರಹ ಯೇಸು ಆಗಲಿ ಅಥವಾ ಬೇರೆ ನೀವು ಯಾವ ದೇವರುಗಳು ಅಂದ್ಕೊಂಡಿರ್ತೀರಿ ಆ ದೇವರುಗಳೆಲ್ಲ, ಅಥವಾ ರಾಘವೇಂದ್ರ ಸ್ವಾಮಿಗಳಾಗಲಿ, ಅಥವಾ ಬಸವಣ್ಣನವರಾಗಲಿ, ಅಕ್ಕ ಮಹಾದೇವಿ ಆಗಲಿ, ವಿವೇಕಾನಂದರಾಗಲಿ, ಸೊ ಸಾಧು ಸಂತರು, ಋಷಿಗಳು, ಗುರುಗಳು ಇಂತಹ ಒಂದು ಮಹಾ ಗ್ರಂಥಗಳ ವೇದ, ಪುರಾಣ, ಉಪನಿಷತ್ತುಗಳನ್ನು ಅರ್ತು ಕುಡಿದು ಇದನ್ನು ನಮ್ಮಗಳ ಥರ ಜನರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಹೇಗೆ ಪಡೆಯಬೇಕು ಅನ್ನುವ ಬೋಧನೆಯನ್ನು ಮಾಡಿ ಶಂಕರಾಚಾರ್ಯರಿರಬಹುದು, ಸೊ ಪುರಂದರದಾಸರಿರಬಹುದು, ಕನಕದಾಸರಿರಬಹುದು, ಅಥವಾ ಈ ಥರದವ್ರು ಬೇಕಾದಷ್ಟು ಜನ, ಸಾವಿರಾರು ಜನರಿದ್ದಾರೆ. ಇವರೆಲ್ಲ ಮಾಡಿರುವಂತಹದ್ದು ಇಂತಹದ್ದನ್ನೇ. ಒಳ್ಳೆಯ ಕೆಲಸ ಕಾರ್ಯಗಳು, ಸತ್ಕರ್ಮಗಳು, ಸದ್ಗ್ರಂಥಗಳು, ಒಳ್ಳೆಯ ವಿಚಾರಗಳನ್ನು, ಸೊ ಅದಕ್ಕೇ ಗುರು ಅನ್ನೋದು. ಗುರು ಅಂದರೆ ಏನು? ಅಜ್ಞಾನದಿಂದ ಜ್ಞಾನದ ಕಡೆಗೆ ತರುವಂತಹವನೇ ಗುರು. ಇಂತಹವರನ್ನು ನಾವು ಜ್ಞಾನಿಗಳು, ಅವ್ರನ್ನ ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಿದ್ದೀವಿ, ಇದು ಓಕೆ. ಆದರೆ ವಿಗ್ರಹಗಳನ್ನು ನಂಬಿಕೊಂಡು, ಸೊ ಒಂದು ವಿಗ್ರಹ, ಜೀವವಿಲ್ಲದಂತಹ ಒಂದು ವಿಗ್ರಹ ಅಥವಾ ಮಾಟ ಮಂತ್ರ, ಬಾನಮತಿ ಅಥವಾ ಹರಕೆ ಕಟ್ಟುವಂತಹ ದಡ್ಡತನವನ್ನು ಬಿಡಿ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಆಗಲಿಲ್ಲ ಅಂತೇಳಿ ಒಂದು ಮಹಿಳೆ ಅಳ್ತಾ ಇದ್ದಿದ್ದನ್ನು. ಇಲ್ಲಿ ಪ್ರತ್ಯಕ್ಷ ಭೂಮಿ ತಾಯಿ 24 ಗಂಟೆ ಟೈಮ್ ಕೂಡ ನಿಮ್ಮ ದರ್ಶನಕ್ಕೆ ಸಿಗ್ತಾಳೆ. ನೀವು ಹುಟ್ಟಿದ ಕ್ಷಣದಿಂದ ಹಿಡಿದು ನೀವು ಕಣ್ಣು ಮುಚ್ಚುವ ಕೊನೆಯ ತನಕ ಈ ಮಹಾತಾಯಿ, ಜಗನ್ಮಾತೆ, ಭೂಮಿ ತಾಯಿ ನಿಮ್ಮ ದರ್ಶನ ಸಿಗ್ತಾಳೆ. ಗಂಗಾ ಮಾತೆ ನಿಮ್ಮ ದರ್ಶನಕ್ಕೆ ಸಿಗ್ತಾಳೆ. ನಿಮ್ಮ ಎಲ್ಲ ಪಾಪಗಳನ್ನು ಪವಿತ್ರಳಾಗಿಸುವಂತಹ ಈ ಗಂಗಾ ಮತ್ತು ಭೂಮಿ ತಾಯಿ ಇಬ್ಬರು ಒಂದೇ, ಶ್ರೀರೂಪ. ಇನ್ನು ನಿಮಗೆ ಕಣ್ಣು ತೆರೆದಾಗಿನಿಂದ ನೀವು ಕಣ್ಣು ಮುಚ್ಚುವ ತನಕ ನಿಮ್ಮ ಕಣ್ಣಿಗೆ ಪುರುಷ ಶಕ್ತಿ ಆದಂತಹ ಸೂರ್ಯ ಮತ್ತು ವಾಸುದೇವ, ವಾಯು, ಗಾಳಿ, ಆಕ್ಸಿಜನ್, ಈ ಮಹಾಪಂಚಭೂತಗಳನ್ನು ಬಿಟ್ಟು ನೀವು ಇಲ್ಲದ 4 ಗೋಡೆಯ ಮಧ್ಯದಲ್ಲಿ ಇರುವಂತಹ ಒಂದು ವಿಗ್ರಹಕ್ಕೆ ನನಗೆ ದರ್ಶನ ಬೇಕು ಅಂತೇಳಿ, ಸೊ ಮಹಾಪಾಪಿಗಳು, ಮೂರ್ಖರು, ಸ್ವಾರ್ಥಿಗಳು ಸೃಷ್ಟಿಸಿಕೊಂಡಿರುವಂತಹ 4 ಗೋಡೆಗಳ ಮಧ್ಯದಲ್ಲಿ ಒಂದು ವಿಗ್ರಹವನ್ನಿಟ್ಟು ಅದಕ್ಕೆ ಬಾಗಿಲಾಕೊಂಡು ಬೀಗ ಹಾಕ್ಕೊಂಡು ನಿಮ್ಮ ಹತ್ರ ಹಣ ಸುಲಿಗೆ ಮಾಡ್ತಾ, ನಿಮ್ಮನ್ನು ಮೋಸ ಮಾಡ್ತಾ, ಸೊ ನಿಮಗೆ ಮೂಢನಂಬಿಕೆಗಳನ್ನು ಬಿತ್ತಾ ನಿಮಗೆ ದರ್ಶನ ಮಾಡಿಸ್ತೀವಿ, ಅದಕ್ಕೆ ಟಿಕೆಟು, ದುಡ್ಡು, ಹಣ, ಪೂಜೆ, ಹೋಮ, ಹವನ, ಈ ರೀತಿ ನಿಮಗೆ ಮೌಢ್ಯವನ್ನು ಬಿತ್ತಾ ಇರುವಂತಹ ಇಂತಹ ಜನರನ್ನು ನಂಬ್ತೀರಿ. ಇಂಥ ಕಡೆ ಹೋಗಿ ನನಗೆ ದರ್ಶನ ಆಗಲಿಲ್ಲ ಅಂತ ಅಳ್ತೀರಿ, ಸಾಯ್ತೀರಿ ಕಾಲು ತುಳಿತದಲ್ಲಿ. ನಿಮ್ಮ ದಡ್ಡತನಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಗೊತ್ತಾಗ್ತದೆ, ಬಟ್ ನಿಮ್ಗೆ ಅರ್ಥ ಆಗೋದಿಲ್ಲ. ನಮ್ಮಂಥವ್ರು ಹೇಳಿದ್ದು ನಿಮಗೆ ರುಚಿಸುವುದಿಲ್ಲ. ಸೊ ಕಳಸದಿಂದ ಸಂಕಕ್ಕೆ ಹೋಗಿ, ಸಂಕದಿಂದ ಬಂದರೆ ತೀರ್ಥ ಅನ್ನೋ ರೀತಿ ನಿಮಗೆ ಇಂತಹ ಮೋಸಗಾರರಿಂದನೇ ಇರಲಿ. ಆ ಸಬ್ಜೆಕ್ಟನ್ನು ಕಡೆ ಇಡೋಣ. ಅದನ್ನು ಇನ್ನೊಂದು ದಿವಸ, ನಾನು ಆಲ್ರೆಡಿ ಈ ವಿಚಾರವಾಗಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ, ಆದರೂ ನಮ್ಮ ಜನಗಳಿಗೆ ಬುದ್ಧಿ ಬಂದ ಹಾಗಿಲ್ಲ, ಅದನ್ನು ಬಿಟ್ಬಿಡೋಣ. ಸೊ ಪಾಯಿಂಟ್ ಬಂದ್ಬಿಡೋಣ. ಈ ರೀತಿಯಾಗಿ ತಸ್ಮದೇಕಾಕೀನ ರಮತೆ ಸದ್ವಿತೀಯ ಮೈಷ್ಠತಿ. ಅವನು ಎರಡನೆಯದನ್ನು ಬಯಸಿದನು. ತನ್ನ ದೇಹವನ್ನೇ ಎರಡಾಗಿ ಮಾಡಿದನು. ಆ 2 ಪತಿ ಪತ್ನಿಯರಾದರು. ಯಾರು? ಒಬ್ಬರು ಮಹರ್ಷಿ. ತನ್ನ ಶರೀರದರ್ಧದಿಂದಲೇ ಹುಟ್ಟಿದ ಸ್ತ್ರೀಯೊಂದಿಗೆ ಅವನು ಸೇರಲು ಬಯಸಿದನು. ಅಂದಿನಿಂದ ಆರಂಭವಾಯಿತು ಮೈಥುನ ಕ್ರಮದಿಂದ ಸೃಷ್ಟಿ ಎನ್ನುತ್ತದೆ ಬೃಹದಾರಣ್ಯ ಗ್ರಂಥ.
ಮುಂದೆ ನೋಡ್ತಾ ಹೋಗೋಣ. ಈ ಸೃಷ್ಟಿ ಕರ್ಮವನ್ನು ಪಂಚಾಗ್ನಿ, ನಾನು ಆಗಲೇ ಹೇಳಿದ್ದೀನಿ ಪಂಚಭೂತ ಪಂಚಾಗ್ನಿ ವಿದ್ಯೆಯಲ್ಲಿ ಒಂದು ಎಂದು ಕರೆದನು. ಪುತ್ರಮಂತ ಎಂಬ ಹೆಸರನ್ನಿಟ್ಟರು ಈ ಕರ್ಮಕ್ಕೆ. ಈ ಕರ್ಮವನ್ನು ಬೃಹದಾರಣ್ಯಕೋಪನಿಷತ್ತು ಹೀಗೆ ವಿವರಿಸುತ್ತದೆ. ಏಷಾವೈ ಭೂತಾನ ಪೃಥಿವೀರಸಂ ಪುರುಷಶ್ಯಾರೇತಂ. ಪೃಥ್ವಿಯೇ ಭೂತಗಳಿಗೆ ರಸವು, ನೀರು ಪೃಥ್ವಿಗೆ ರಸವು. ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಪೃಥ್ವಿಗೆ ಭೂತಗಳಿಗೆ ರಸವು ಅಂದರೆ ಈ ಪೃಥ್ವಿ ಭೂತಗಳಿಗೆ ಯಾವುದು ರಸ ಅಂದರೆ ನೀರು ಪೃಥ್ವಿಗೆ ರಸ. ಔಷಧಿಗಳು ನೀರಿಗೆ ರಸವು, ಪುಷ್ಪಗಳು ಔಷಧಿಗಳಿಗೆ ರಸವು, ಫಲಗಳು ಪುಷ್ಪಗಳಿಗೆ ರಸವು, ಪುರುಷನು ಫಲಗಳಿಗೆ ರಸವು, ರೇತಸ್ಸು ಪುರುಷನಿಗೆ ರಸವು. IVF ಇವಾಗೆಲ್ಲ ಕೇಳಿದಿರಿ. ಎಷ್ಟೋ ಪುರುಷರಲ್ಲಿ ಈ ಸ್ಪರ್ಮ್ ವೀರ್ಯ ಈ ರೇತಸ್ಸೇ ಉತ್ಪತ್ತಿ ಆಗ್ತಾ ಇಲ್ಲ. ಕಾರಣ ನಮ್ಮ ಲೈಫ್ ಸ್ಟೈಲ್ ಹಾಗೂ ಫುಡ್ ಸ್ಟೈಲ್. ಯಾರು ನಮ್ಮ ಜೀವನ ಕ್ರಮ ಮತ್ತು ಆಹಾರದ ಕ್ರಮವನ್ನು ಬದಲಾಯಿಸಿದ್ರು ಅಂದರೆ ಸ್ವಾರ್ಥಿಗಳು. ಹಣದ ಆಸೆಗೆ, ಸ್ವಾರ್ಥಕ್ಕೆ ಇಡೀ ಮನುಕುಲವನ್ನೇ ಹಾಳು ಮಾಡಲು ಹೊರಟಿರುವಂತಹ ಸರ್ಕಾರಗಳು ಹಾಗೂ ವಿಜ್ಞಾನಿಗಳು. ನೀವು ಯಾರನ್ನ ಮಹಾಜ್ಞಾನಿಗಳು ಅಂದ್ಕೊಂಡಿರ್ತೀರೋ ಇಂತಹ ಅಜ್ಞಾನಿಗಳು, ಸ್ವಾರ್ಥಿಗಳು, ಬಲಾಢ್ಯರು, ಅಧಿಕಾರ ಬಲ, ಹಣಬಲ, ಜನಬಲ ಇವೆಲ್ಲವನ್ನ ನಿಮಗೆ ಮೌಲ್ಡ್ ಮಾಡಿ, ನಿಮಗೆ ಮೌಢತ್ವವನ್ನು ತುಂಬಿ ನಿಮ್ಮ ತಲೆಗಳಲ್ಲಿ ಅಸತ್ಯವನ್ನೇ ಸತ್ಯ ಅಂತ ಬಿಂಬಿಸ್ತಾ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತಿರುವುದೇ ಇದಕ್ಕೆಲ್ಲ ಕಾರಣ. ಪ್ರಿಯ ವೀಕ್ಷಕರೇ, ಬಂಧುಗಳೇ, ಸೊ ವಿಡಿಯೋ ಹಾಲೇ 26 ನಿಮಿಷ 47 ಸೆಕೆಂಡ್ 27 ನಿಮಿಷಕ್ಕೆ ಹೋಗೋಗಿದೆ. ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ನನ್ನ ಪರಿಚಯ ಮಾಡಿಕೊಳ್ಳಿಲ್ಲ. ನಾನು ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್, ಯೋಗ ಗುರು KB ಮಹಾದೇವ್, ತ್ಯಾಗರಾಜನಗರ, ಬೆಂಗಳೂರು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಅಥವಾ ಮಾನಸಿಕ ಅಥವಾ ದೈಹಿಕ ಸಮಸ್ಯೆಗಳಿದ್ದರೂ ನಮ್ಮನ್ನು ಸಂಪರ್ಕಿಸಬಹುದು. ಮೌಢ್ಯವನ್ನು ದೂರ ಇಡಿ, ಸ್ವಾರ್ಥಿಗಳಿಂದ ದೂರ ಇರಿ. ನಿಮಗೆ ಯಾವುದೇ ತರಹದ ಅನುಮಾನಗಳಿದ್ದರೆ ಅದು ಆರೋಗ್ಯದಿರಬಹುದು, ಆಧ್ಯಾತ್ಮದ ಬಗ್ಗೆ ಯಾವುದೇ ತರಹದ ವಿಚಾರಗಳ ಬಗ್ಗೆ ನಿಮಗೆ ಒಲವು ಇದ್ದರೆ ದಯಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಮೂರ್ಖರು, ಸ್ವಾರ್ಥಿಗಳು, ದುರುಳರು, ದುಷ್ಟರು ದಯಮಾಡಿ ಕಾಲ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಡ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಸೊ ಈ ಮಹಾಗ್ರಂಥದಲ್ಲಿ ಬೇಕಾದಷ್ಟು ತಿಳಿದುಕೊಳ್ಳುವಂತಹ ವಿಚಾರಗಳಿದೆ. ಇದು ಪ್ರತಿಯೊಬ್ಬ ಮನುಷ್ಯನು ಮಕ್ಕಳಿಂದ ಅಂದರೆ ಕಿಡ್ಸ್, ಚಿಕ್ಕ ಮಕ್ಕಳಿಂದ ವಯಸ್ಸಾದವರ ತನಕ ಪ್ರತಿಯೊಬ್ಬರು ನಾವು ಹೇಗೆ ಸೈನ್ಸು, ಹಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು ಈ ಎಲ್ಲ ಹಲವಾರು ಸಬ್ಜೆಕ್ಟ್ಗಳನ್ನು ಹೇಗೆ ಓದ್ತೀವೋ ಅದೆಲ್ಲದಕ್ಕಿಂತ ಅತೀ ಮುಖ್ಯವಾದಂತಹ ಸಬ್ಜೆಕ್ಟ್ ಇದು ವಾತ್ಸಾಯನ ಬರೆದಿರುವಂತಹ ಕಾಮಸೂತ್ರ. ಇದನ್ನು ಪ್ರತಿಯೊಬ್ಬರು ಈ ಒಂದು ಧರ್ಮವನ್ನು ಪಾಲನೆ ಮಾಡಬೇಕು, ಅಧರ್ಮವನ್ನು ಬಿಡಬೇಕು ಅನ್ನುವುದೇ. ಇದನ್ನು ಅರ್ಥಪೂರ್ಣವಾಗಿ ಹೇಗೆ ಬಳಸ್ಕೋಬೇಕು, ಇಡೀ ಸಮಾಜವನ್ನು ಹೇಗೆ ಆರೋಗ್ಯಯುತವಾಗಿ ಇಡಬೇಕು ಅಂತ ತಿಳಿಸಿಕೊಡುವಂತಹದ್ದೇ ಈ ಗ್ರಂಥ. ಹಾಗಾಗಿ ದಯಮಾಡಿ ಇಲ್ಲಿವರೆಗೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಒತ್ತಿ. ಇದು ನೂರಾರು ವಿಡಿಯೋಗಳಾಗ್ತದೆ. ಈ ವಿಡಿಯೋಗಳ ಎಲ್ಲ
ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡುವುದನ್ನು ಮರಿಬೇಡಿ.